14.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. SDRF ನಾರ್ಮ್ಸ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತು ಸರ್ಕಾರದ ಇಚ್ಛೆನೂ ಕೂಡ. ನಾನು ಕಲಬುರಗಿ ಡಿವಿಷನ್ಗೆ ಹೋಗಿದ್ದೆ, ಬೀದರ್ಗೆ ಹೋಗಿದ್ದೆ ಮತ್ತು ಯಾದಗಿರಿಗೆ ಹೋಗಿದ್ದೆ, 3-4 ಜಿಲ್ಲೆಗಳಿಗೆ ಹೋಗಿದ್ದೆ. ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆ ಹಾನಿಯಾಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳ, ಕಬ್ಬು, ತೊಗರಿ, ಹೆಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು. ನಾನು ಕೃಷ್ಣ ಬೈರೇಗೌಡ ಮತ್ತು ಅಲ್ಲಿಂದ ಮಂತ್ರಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ. ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ. ರೈತರು ಪಾಪ ಬೆಳೆ ಹಾಕಿ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. We are hopeful that there will be some compensation given. ಕಾಯಿದ್ ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ SDRF ಫಂಡ್ Till then we shouldn't wait. ತೀರ್ಮಾನ ಮಾಡಿತು. ಸುಮಾರು 2,200 SDRF 1,218 ಕೋಟಿ SDRF ಫಂಡ್, 218 crores ಮತ್ತೆ 1,033 ಕೋಟಿ ರಾಜ್ಯ ಸರ್ಕಾರ 1,330 crores ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. additional compensation. ಫಾರ್ ಎಕ್ಸಾಂಪಲ್ ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಇದ್ರೆ ನಾವು For example, dry land 8,500 when we are giving. ಕುಸ್ಕಿ ಜಮೀನಾದ್ರೆ 8,500 ಪ್ಲಸ್ 8,500 8,500 ಸಿಗುತ್ತೆ. Totally 17,000 per acre. ಹೆಕ್ಟೇರ್ಗೆ 17,000 ಕುಸ್ಕಿ ಜಮೀನಾಗ. ನೀರಾವರಿ ಜಮೀನಾದರೆ 17,000 SDRF ಫಂಡ್ ಪ್ರಕಾರ ಪ್ಲಸ್ 8,500 ಅಂದರೆ 25,500 ರೂಪಾಯಿಗಳು ಸಿಗುತ್ತೆ. ಮತ್ತು ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಭಾಗಾಯಿತು ಜಮೀನು ಅಂತ ಕರಿತೀವಿ ನಾವು. ಅದಕ್ಕೆ ಒಟ್ಟು 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ. 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಅಂದರೆ 8,000. ಅದು ಕುಸ್ಕಿ ಜಮೀನಾಗಲಿ, ತರಿ ಜಮೀನಾಗಲಿ ಅಥವಾ ಬಹು ಬೆಳೆ ಬೆಳೀತಕ್ಕಂಥ ಜಮೀನಾಗಲಿ, or be it land with multi crop. 8,500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. Per application we are giving them 8,500. 14,000 ಹೆಕ್ಟೇರ್ಗೆ or totally 14,000 hectares. 1,033 ರೂಪಾಯಿ ಸರ್ಕಾರದಿಂದ 1,033 ರೂಪಾಯಿ 33 ಕೋಟಿ ರೂಪಾಯಿ ಸರ್ಕಾರದಿಂದ. SDRF ಫಂಡ್ we are giving them 1,330 crores from the government. ಒಟ್ಟು 2,251 ಕೋಟಿ ಈಗಾಗಲೇ SDRF ಫಂಡ್ನಿಂದ ಬಿಡುಗಡೆ ಆಗಿದೆ. ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ. ಇವತ್ತು 1,033 ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನ DBT ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ. It will be transferred through DBT to farmers' accounts. ಬಟನ್ ಒತ್ತೋದ್ರ ಮೂಲಕ just by pressing a button this money would
be ನಿಮಗೆ transferred. ತಿಳಿಸೋಣ, ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ. ಅದಕ್ಕೆ ಡಿ ಸಿಗಳು, ರೈತರು ಎಲ್ಲರೂ ಕೂಡ ಇದ್ದಾರೆ. ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ 14,24,024 ನೋಡಲ್ಲಿದೆ, 14,24,124 ರೈತರು 14,58,000 ಹೆಕ್ಟೇರ್ ನಷ್ಟ ಆಗಿರೋದು, ಬೆಳೆ ನಷ್ಟ ಆಗಿರೋದು. ರೈತರು 14,24,124 ರೈತರು ಸಂಖ್ಯೆ, ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳೆ ನಷ್ಟ ಆದಂಥ ರೈತರಿಗೆ ಈ SDRF ನಾರ್ಮ್ಸ್ ಪ್ರಕಾರ ಮತ್ತು ಸರ್ಕಾರದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. We have decided to give this additional cost. ರೈತರಿಗೆ ಈಗಾಗಲೇ SDRF ತಲುಪಿದೆ. Already ಇವತ್ತು the funds have been given from the SDRF to the farmers. 1,033 ಕೋಟಿ, 1,330 crores has been given. 1,33,60,00,000. ಸರ್, ಈಗ ಆಲ್ರೆಡಿ ಇದನ್ನ ಪೇಮೆಂಟ್ ಮಾಡುವಂತ ಕಾನೂನು ಪ್ರಕಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು, ಆದರೆ ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಪೇಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಬಟನ್ ಒತ್ತುವುದರ ಮುಖಾಂತರ The CM will give instruction to the district commissioners to transfer the money. ಸ್ಕ್ರೀನ್ ಇಲ್ಲ, ಇದು ಕನೆಕ್ಟೆಡ್ ಇಲ್ಲ. ಇದನ್ನು ಕ್ಲಿಕ್ ಮಾಡಿ ಸರ್. ಇರಿ ಸರ್, ಒಂದು ನಿಮಿಷ. ಈಗ ಬರ್ತಾ ಇದೆ. ಎಸ್ ಬಟ್ ಈ ಬಟನ್ ಈ ಅಮೌಂಟ್ ಎಲ್ಲ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ಇದೆ. ಈಗ CM ಇನ್ಸ್ಟ್ರಕ್ಷನ್ ಮೇಲೆ ಅವರು The money has been given to the DC account already. The CM instruction will be transferred. ಸೊ ಇದೆಲ್ಲವೂ ಕೂಡ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ AEPS ಮುಖಾಂತರ ನೇರವಾಗಿ ರೈತರ ಅಕೌಂಟ್ಗೆ ಹೋಗ್ತಕ್ಕಂತ ಹಣ. ಇದು ಆಧಾರ್ ಅಥೆಂಟಿಕೇಟೆಡ್ ಸಿಸ್ಟಮ್ ಅಲ್ಲಿ ಪೇಮೆಂಟ್ ಆಗುತ್ತೆ. ಸೊ ಇಷ್ಟು ವಿಷಯ ತಮ್ಮ ಗಮನಕ್ಕೆ ತರುತ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದೇವೆ. ಅದರಲ್ಲಿ ಭೇಟಿ ಮಾಡಿ the request ಅದರಲ್ಲಿ letter to the government, and we have already given request letter to the Prime Minister too. ನಾವು ರೈತರಿಗೆ ಪರಿಹಾರ ಕೊಡುವಂತಹ ಕಾರಣಕ್ಕಾಗಿ ನಾವು ರಾಜ್ಯಕ್ಕೆ ಹಣ ಒದಗಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದೇವೆ. ಅದಲ್ಲದೆ ಇನ್ನೊಂದು ಮನವಿಯನ್ನ ಸಲ್ಲಿಸಿ ರಾಜ್ಯದಲ್ಲಿ ಸುಮಾರು 3,455 ಕೋಟಿಯಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಿದೆ. ಅಷ್ಟು ಹಣ ಅವರು ನಾವು ಕೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾರ್ಮ್ಸ್ ಪ್ರಕಾರ ನಾವು ಕೇಳಬೇಕಾಗತ್ತೆ. ಸೊ ಈ 3,500 ಕೋಟಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿದೆ, ಅದರ ಅಡಿಯಲ್ಲಿ ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂತ 1,521 ಕೋಟಿ 67 ಲಕ್ಷ ಈ ಆಸ್ತಿ ಪಾಸ್ತಿ ಹಾನಿ ಆಗಿರುವಂತಹದರ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ. 1,521 ಕೋಟಿ